ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಜೀವನದಲ್ಲಿ ಈ ಸೋಲು ಗೆಲುವು ಬರುತ್ತೆ. ಆಗ ನಾವು ಅವೆರಡನ್ನ ಕೂಡ ಸಮಾನಾಗಿ ಸ್ವೀಕಾರ ಮಾಡಲೇಬೇಕಾಗತ್ತೆ. ಗೆದ್ದಾಗ ಹಿಗ್ಗದೆ, ಸೋತಾಗ ಕುಗ್ಗದೆ ಅವೆರಡನ್ನ ಒಂದೇ ರೀತಿ ಕಾಣೋದು ಮನುಷ್ಯ ಲಕ್ಷಣ. ಆ ಸೋಲು ಆಟದಲ್ಲೇ ಬರಲಿ, ಜೀವನದಲ್ಲೇ ಬರಲಿ, ಚುನಾವಣೆಗಳಲ್ಲೇ ಬರಲಿ, ನಾವು ಸೋಲನ್ನು ಸೋಲು ಅನ್ನೋ ರೀತಿಯಲ್ಲೇ ಸ್ವೀಕಾರ ಮಾಡಬೇಕು. ಅದು ಬಿಟ್ಟು ಅಯ್ಯೋ EVM ಹ್ಯಾಕ್ ಮಾಡಿದ್ರು, ಮೋಸ ಮಾಡಿ ಗೆದ್ರು, ಹಿಂದುತ್ವದ ಹೆಸರಲ್ಲಿ ಗೆದ್ರು ಅಂತ ಈ ಕಾಂಗ್ರೆಸ್ನವರ ರೀತಿ ಮೈಯೆಲ್ಲ ಪರ್ಚ್ಕೊಳ್ಳೋಕ್ಕೆ ಹೋಗಲೇಬಾರ್ದು. ನೋಡಿ ವೀಕ್ಷಕರೇ, ಕಳೆದ ವರ್ಷ ನಮ್ಮ ದೇಶದಲ್ಲಿ ಲೋಕಸಭೆ ಎಲೆಕ್ಷನ್ ನಡೆಯಿತು. ಬಿಜೆಪಿ ಅಬ್ ಕಿ ಬಾರ್ 400 ಪಾರ್ ಅಂತ ಹೋರಾಡ್ತು. ಆದರೆ ಅಷ್ಟು ಸ್ಥಾನ ಬರಲಿಲ್ಲ. ಆದರೂ NDA ಮಿತ್ರ ಪಕ್ಷಗಳ ಬೆಂಬಲ ಪಡೆದು ಸರ್ಕಾರ ರಚನೆ ಮಾಡ್ತು ಬಿಜೆಪಿ. ಹಾಗೆ ನರೇಂದ್ರ ಮೋದಿ 3ನೇ ಅವಧಿಯಲ್ಲಿ ಪ್ರಧಾನಮಂತ್ರಿ ಕೂಡ ಆದರು. ಕಳೆದ 2 ಲೋಕಸಭೆಯಲ್ಲಿ ವಿರೋಧ ಪಕ್ಷ ಸ್ಥಾನ ಪಡೀಲಿಕ್ಕೆ ಹೋರಾಡ್ತಾ ಇದ್ದಂಥ ಈ ಕಾಂಗ್ರೆಸ್ ಈ ಸಾರಿ 99ಕ್ಕೆ ಆಲ್ ಔಟ್ ಆಯಿತು. ತನಗೆ 99 ಬಂದ ದುಃಖಕ್ಕಿಂತ ಬಿಜೆಪಿಯವರು ಕಡಿಮೆ ಬಂದ್ರಲ್ಲ ಅಂತ ಕಾಂಗ್ರೆಸ್ ಖುಷಿ ಪಡ್ತಾ ಇತ್ತು. 99 ಸೀಟ್ ಗೆದ್ದವರು ನಾವೇನೋ ಐತಿಹಾಸಿಕವಾಗಿ ಗೆದ್ದಿದ್ದೀವಿ ಅನ್ನೋ ರೇಂಜಲ್ಲಿ ಕುಣಿದು ಕುಪ್ಪಳಿಸಿದ್ದು. ಆಗ ಅವರಿಗೆ ಈ EVM ಕೆಟ್ಟು ಹೋಗಿರಲಿಲ್ಲ, ಅದು ಹ್ಯಾಕ್ ಕೂಡ ಆಗಿರಲಿಲ್ಲ. ಇದು ಕಾಂಗ್ರೆಸ್ನವರ ಹಳೆಯ ಚಾಳಿ. ಉದಾಹರಣೆಗೆ, ದೇಶದ 4-5 ಕಡೆ ಏಕಕಾಲಕ್ಕೆ ವಿಧಾನಸಭೆ ಚುನಾವಣೆಗಳು ನಡೆದಿರುತ್ತೆ ಅಂತ ಅಂದ್ಕೊಳ್ಳಿ. ಈ ಕಾಂಗ್ರೆಸ್ ಯಾವುದೋ ಒಂದು ರಾಜ್ಯದಲ್ಲಿ ಬಹಳ ಕಷ್ಟಪಟ್ಟು ಗೆದ್ದಿರುತ್ತೆ, ಮತ್ತೆ ಉಳಿದ 4ರಲ್ಲಿ ಸೋತು ಸುಣ್ಣಾಗಿ ಹೋಗಿರುತ್ತೆ ಅಂತ ಇಟ್ಕೊಳ್ಳೋಣ. ಎಲ್ಲಿ ಗೆದ್ದಿದೆ ನೋಡಿ, ಅಲ್ಲಿ ಮಾತ್ರ EVM ಬಗ್ಗೆ ಇವರದು ಯಾವುದೇ ಶಬ್ದ ಇರೋದಿಲ್ಲ. ಆದರೆ ಉಳಿದ 4 ಕಡೆ ಮಾತ್ರ EVM ಕೆಟ್ಟು ಕೆರ ಹಿಡಿದು ಹೋಗಿದೆ ಅನ್ನೋ ರೇಂಜಿಗೆ ಶರ್ಟು ಬನಿಯನ್ ಹರ್ಕೊಂಡು ಕೂಗಾಡ್ತಾರೆ. ನಾನಿಲ್ಲಿ ಈ ವಿಷಯ ಯಾಕೆ ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ, ಮಹಾರಾಷ್ಟ್ರದ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಮುಖ್ಯಸ್ಥ ಮಾಜಿ ಕೇಂದ್ರ ಮಂತ್ರಿ ಶ್ರೀಯುತ ಶರದ್ ಪವಾರ್ ಅವರು ನಿನ್ನೆ ದಿನ ತಮ್ಮ ಅನ್ಡಿಫೈನ್ಡ್ ಪಾರ್ಟಿ ಕಚೇರಿಯಲ್ಲಿ ಒಂದು ಸಭೆ ಕರೆದಿದ್ರು. ಇತ್ತೀಚಿನ ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶದ ಕುರಿತು ಮಾತಾಡ್ತಾ ನೋಡಿ, RSS ಈ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ನೋಡಿ, ಅದು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರಿಂದಲೇ ಈ ಸರ್ತಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮಿತ್ರ ಪಕ್ಷಗಳು ಆ ರೇಂಜ್ಗೆ ಗೆಲ್ಲೋದಕ್ಕೆ ಕಾರಣ ಆಯಿತು ಅಂತ RSS ಅನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ RSS ಮಾದರಿಯ ಶಿಸ್ತು ಸಂಯಮ ಬೆಳೆಸ್ಕೊಳ್ಳಿ ಅಂತ ಕಿವಿ ಮಾತು ಬೇರೆ ಹೇಳಿಬಿಟ್ಟಿದ್ದಾರೆ. ಕಳೆದ ವರ್ಷದ ಅಂತ್ಯಕ್ಕೆ ಅಂದರೆ ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ ಬಂದ ಕೆಲವೇ ದಿನದಲ್ಲಿ ದೆಹಲಿ ತನಕ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ತಮ್ಮ ರಾಜ್ಯದ ರೈತರು ಬೆಳೆದಂಥ ದಾಳಿಂಬೆ ಹಣ್ಣನ್ನು ಕೊಟ್ಟು ಶುಭ ಹಾರೈಸಿ ಈ ಸಾರಿ ನೀವು ನಮ್ಮ ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ತಪ್ಪದೇ ಬರಬೇಕು ಅಂತ ಹೇಳಿ ಬಂದಿದ್ದಾರೆ. ಅರೆ, ಇದೇನಾಶ್ಚರ್ಯ! 1 ವಾರದ ಹಿಂದೆಷ್ಟೇ ಮಹಾವಿಕಾಸ್ ಅಘಾಡಿಯ ಪ್ರಮುಖ ಪಕ್ಷ ಆಗಿ ಮೋದಿ ಅವರನ್ನ ವಿರೋಧಿಸ್ತಾ ಇದ್ದಂಥ ಶರದ್ ಪವಾರ್ ಹೀಗ್ಯಾಕಾದ್ರು ಅಂತ ಇಡೀ ಮಹಾರಾಷ್ಟ್ರ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ದು.
ಸ್ನೇಹಿತರೆ, ಮೊನ್ನೆ ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಥ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳ್ತಾ ಇದ್ದ ವಿಡಿಯೋನ ನಾವು ನಿಮಗೆ ತೋರಿಸಿದ್ವಿ. I have no problem with you making an issue out of the EVMs, so long as you do it also when you win. The EVMs can't only be a problem when you lose the election, because they're the same EVMs. So when you get 100 plus members of parliament using the same EVMs and you celebrate that as sort of a victory for your party, you can't then a few months later turn around and say, well, actually, hang on, we don't like these EVMs because now the election results aren't going the way we would like them to. If you have problems with the EVMs, then you should be consistent in those problems. And the thing is, how can you have a problem with EVMs and then continue to fight elections? If you don't trust the machines, then you shouldn't be fighting. So you can't say, look, I don't trust the machines, but I'm going to fight, and if I win, then I'll keep quiet. Okay. But if I lose, then something's wrong with the machines. I lost. I keep reminding you. I lost in earlier in this year. I never blamed the machines. Yeah. I won. It wasn't down to the machines. It's the voters. One day they vote for you, the next day they don't. You sound suspiciously like a BJP spokesman here. No, I'm not a BJP spokesperson. It's just that, God forbid. No, it's just that, look, what's right is right. I mean, ಈಗ ನೋಡಿದ್ರೆ NCP ಮುಖ್ಯಸ್ಥರು ಹಾಡಿ ಹೊಗಳ್ತಾ ಇದ್ದಾರೆ. ಹೀಗೆ ಆಗ್ತಾ ಹೋದ್ರೆ ರಾಹುಲ್ ಗಾಂಧಿ ಅವರ ಕತೆ ಏನಾಗಬೇಡ ಹೇಳಿ, ಅದು ಏನೇ ಇರಲಿ. ಆದರೆ ದೇಶದಲ್ಲಿ ವಿರೋಧ ಪಕ್ಷಗಳು ಕೂಡ ಮೋದಿ ಅವರನ್ನ ಒಪ್ಕೊಳ್ಳೋ ಕಾಲ ಬರ್ತಾ ಇದೆ ಅಂತಾಯಿತು. ಅದರಲ್ಲೂ ಈಗಾಗಲೇ BJP ಜೊತೆ ಗುರುತಿಸಿಕೊಂಡಿರುವಂಥ NCP ಅಜಿತ್ ಪವಾರ್ ಬಣ ಹಾಗೆ NCP ಶರದ್ ಪವಾರ್ ಬಣಗಳು ಒಂದಾಗಲಿಕ್ಕೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ NCPಯ ಕೆಲ ಶಾಸಕರು ಅಂದರೆ ಶರದ್ ಪವಾರ್ ಬಣದ ಶಾಸಕರು ತಮ್ಮ ನಾಯಕ RSS ಅನ್ನ ಹೊಗಳಿರೋದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಕ್ಕೆ ತಯಾರಿದ್ದಂತೆ ಇಲ್ಲ. ಉದ್ಧವ್ ಠಾಕ್ರೆಯ ಶಿವಸೇನೆ, ಕಾಂಗ್ರೆಸ್ ಹಾಗೆ ಶರದ್ ಪವಾರ್ ಅವರ NCP ಒಟ್ಟಾಗಿ ಸೇರಿ ಮಹಾ ವಿಕಾಸ್ ಅಘಾಡಿ ಅನ್ನೋ ಕೂಟವನ್ನ ರಚನೆ ಮಾಡಿಕೊಂಡು ಈ ಸರಿ ಮಹಾರಾಷ್ಟ್ರ ಚುನಾವಣೆಯನ್ನ ಎದುರಿಸಿದ್ವು. ಆದರೆ ಚುನಾವಣಾ ಫಲಿತಾಂಶ ಬಂದಾಗ ಈ ಬಣಗಳು ಕೇವಲ 46 ಸೀಟುಗಳನ್ನು ಗೆದ್ದು BJP ಮಿತ್ರ ಪಕ್ಷಗಳ ಎದುರು ಹೀನಾಯವಾಗಿ ಸೋತು ಹೋಗಿದ್ದು. ಮಹಾರಾಷ್ಟ್ರದ ಸೋಲು ದೇಶದಲ್ಲಿ ಇಂಡಿ ಮೈತ್ರಿಕೂಟಗಳಲ್ಲಿ ಅಪಸ್ವರ ಏಳು ಹಾಗೆ ಮಾಡಿದೆ. ಈಗಾಗಲೇ ಅದರ ಒಂದೊಂದೇ ಪಕ್ಷಗಳು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಮಾತಾಡ್ತಾ ಇವೆ. ಹೀಗೆ ಆಗ್ತಾ ಹೋದ್ರೆ ಪ್ರಧಾನಮಂತ್ರಿ ಆಗೋ ಕನಸು ಕಾಣ್ತಾ ಇರುವಂಥ ಯುವರಾಜ ಕತೆ ಏನನ್ನೋದು ದೇಶದ ಜನರಿಗೆ ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.